ಯಾವುದಾದರೂ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಮಾತನಾಡುವಾಗ ಇಂಗ್ಲೀಷ್ನಲ್ಲಿ ಆ ಪದದ ಎದುರು ಅ ಬಳಸುತ್ತೇವೆ. ಉದಾಹರಣೆಗೆ ಒಬ್ಬ ಹುಡುಗ, ಅ ಬಾಯ್. ಕನ್ನಡ ಪದ ಮತ್ತು ಇಂಗ್ಲೀಷ್ ಪದ. ಹುಡುಗ, ಅ ಬಾಯ್. ಹುಡುಗಿ, ಅ ಗರ್ಲ್. ಮನುಷ್ಯ, ಅ ಮ್ಯಾನ್. ಮಹಿಳೆ, ಅ ವುಮನ್. ಮಗು, ಅ ಚೈಲ್ಡ್. ವಿದ್ಯಾರ್ಥಿ, ಅ ಸ್ಟೂಡೆಂಟ್. ನಾಯಕ, ಅ ಲೀಡರ್. ಚಾಲಕ, ಅ ಡ್ರೈವರ್. ರೈತ, ಅ ಫಾರ್ಮರ್. ವೈದ್ಯ, ಅ ಡಾಕ್ಟರ್. ಮೆಕ್ಯಾನಿಕ್, ಅ ಮೆಕ್ಯಾನಿಕ್. ಕೆಲಸಗಾರ, ಅ ವರ್ಕರ್. ಗಾಯಕ, ಅ ಸಿಂಗರ್. ನೃತ್ಯಗಾರ, ಅ ಡ್ಯಾನ್ಸರ್. ಆಟಗಾರ, ಅ ಪ್ಲೇಯರ್. ಸ್ನೇಹಿತ, ಅ ಫ್ರೆಂಡ್. ತಂದೆ, ಅ ಫಾದರ್. ತಾಯಿ, ಅ ಮದರ್. ಸಹಾಯಕ, ಅ ಹೆಲ್ಪರ್. ಕಲಿಯುವವನು, ಅ ಲರ್ನರ್. ಮಾತನಾಡುವವನು, ಅ ಸ್ಪೀಕರ್. ಭೇಟಿ ನೀಡುವವನು, ಅ ವಿಸಿಟರ್. ಇಲ್ಲಿ ಉಚ್ಚಾರ ಎ ಇದೆ, ಆದರೆ ನಾವು ಅದನ್ನು ಎ ಮ್ಯಾನ್, ಎ ಬಾಯ್ ಅಂತ ಹೇಳುವುದಕ್ಕಿಂತ ಅ ಮ್ಯಾನ್, ಅ ಬಾಯ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ನಾನು ಯಾರು ಎಂದು ಹೇಳುವ ವಾಕ್ಯಗಳು: ನಾನು ಒಬ್ಬ ವಿದ್ಯಾರ್ಥಿ, ಐ ಆಮ್ ಅ ಸ್ಟೂಡೆಂಟ್. ನಾನೊಬ್ಬ ಶಿಕ್ಷಕ, ಐ ಆಮ್ ಅ ಟೀಚರ್. ನಾನೊಬ್ಬ ರೈತ, ಐ ಆಮ್ ಅ ಫಾರ್ಮರ್. ನಾನೊಬ್ಬ ಚಾಲಕ, ಐ ಆಮ್ ಅ ಡ್ರೈವರ್. ನಾನೊಬ್ಬ ವೈದ್ಯ, ಐ ಆಮ್ ಅ ಡಾಕ್ಟರ್. ನಾನೊಬ್ಬ ಗಾಯಕ, ಐ ಆಮ್ ಅ ಸಿಂಗರ್. ನಾನೊಬ್ಬ ಆಟಗಾರ, ಐ ಆಮ್ ಎ ಪ್ಲೇಯರ್. ನಾನೊಬ್ಬ ನಾಯಕ, ಐ ಆಮ್ ಅ ಲೀಡರ್. ನಾನೊಬ್ಬ ಕಲಿಯುವವ, ಐ ಆಮ್ ಅ ಲರ್ನರ್. ನಾನು ಅಡುಗೆಗಾರ, ಐ ಆಮ್ ಅ ಕುಕ್. ನೀನು, ನೀವು, ಯು ಆರ್. ನೀನು ವಿದ್ಯಾರ್ಥಿ, ಯು ಆರ್ ಅ ಸ್ಟೂಡೆಂಟ್. ನೀವು ಪ್ಲಂಬರ್, ಯು ಆರ್ ಅ ಪ್ಲಂಬರ್. ಅವನು, ಅವಳು, ಹೀ ಈಸ್, ಶೀ ಈಸ್. ಅವನು ರೈತ, ಹೀ ಈಸ್ ಅ ಫಾರ್ಮರ್. ಅವಳು ನರ್ಸ್, ಶೀ ಈಸ್ ಅ ನರ್ಸ್. ಹೆಸರು ಬಳಸಿ ಹೇಳುವಾಗ ನೇಮ್ ಈಸ್ ಗಣೇಶ್ ಶಿಕ್ಷಕ, ಗಣೇಶ್ ಈಸ್ ಅ ಟೀಚರ್. ಅದು, ಇಟ್ ಈಸ್. ಅದು ಯಂತ್ರ, ಇಟ್ ಈಸ್ ಅ ಮಷೀನ್. ಅದು ಕಂಪ್ಯೂಟರ್, ಇಟ್ ಈಸ್ ಅ ಕಂಪ್ಯೂಟರ್. ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷಿಗೆ ಭಾಷಾಂತರಿಸಿ. ಅವನು ರೈತ, ಈಸ್ ಅ. ಹೇಳಿ, ನೀವೇ ಹೇಳಬೇಕು. ಅವಳು, ಒಬ್ಬಳು ನೃತ್ಯಗಾರ್ತಿ. ಹೇಳಿ. ಅವನು ಒಬ್ಬ ವೈದ್ಯ. ಹೇಳಿ. ಅವಳು ಒಬ್ಬಳು ತಾಯಿ. ಹೇಳಿ. ಅವನು ಒಬ್ಬ ಮೆಕ್ಯಾನಿಕ್. ಹೇಳಿ. ಆ್ಯನ್ ಪದಗಳು: ಕನ್ನಡ ಪದ, ಇಂಗ್ಲೀಷ್ ಪದ. ಸೇಬು, ಆ್ಯನ್ ಆ್ಯಪಲ್. ಮೊಟ್ಟೆ, ಆ್ಯನ್ ಎಗ್. ಕಿತ್ತಾಳೆ, ಆ್ಯನ್ ಆರೆಂಜ್. ಛತ್ರಿ, ಆ್ಯನ್ ಅಂಬ್ರೆಲ್ಲಾ. ಐಸ್ ಕ್ರೀಮ್, ಆ್ಯನ್ ಐಸ್ ಕ್ರೀಮ್. ಎಂಜಿನಿಯರ್, ಆ್ಯನ್ ಎಂಜಿನಿಯರ್. ಕಲಾವಿದ, ಆ್ಯನ್ ಆರ್ಟಿಸ್ಟ್. ನಟ, ಆ್ಯನ್ ಆ್ಯಕ್ಟರ್. ಆನೆ, ಆ್ಯನ್ ಎಲಿಫೆಂಟ್. ಆಟೋ ಚಾಲಕ, ಆ್ಯನ್ ಆಟೋ ಡ್ರೈವರ್. ಈ ಕೆಳಗಿನ ವಾಕ್ಯಗಳನ್ನು ಇಂಗ್ಲೀಷಿಗೆ ಭಾಷಾಂತರಿಸಿರಿ. ನಾನು ಒಬ್ಬ ಎಂಜಿನಿಯರ್. ಹೇಳಿ. ಅವನು ಒಬ್ಬ ನಟ. ಹೇಳಿ. ಅವಳು ಒಬ್ಬಳು ಕಲಾವಿದೆ. ಹೇಳಿ. ಇದಕ್ಕೆಲ್ಲ ಆ್ಯನ್ ಬಳಸಬೇಕು. ಅದು ಒಂದು ಆನೆ. ಹೇಳಿ. ಅವನು ಒಬ್ಬ ಆಟೋ ಚಾಲಕ. ಹೇಳಿ. ನಾನು ಒಬ್ಬ ಕಲಾವಿದ. ಹೇಳಿ. ಅದು ಒಂದು ಸೇಬು. ಹೇಳಿ. ಅವಳು ಒಬ್ಬಳು ಎಂಜಿನಿಯರ್. ಹೇಳಿ. ಬಹುವಚನ ಅತಿ ಮುಖ್ಯ. ನಾವು, ವಿ ಮತ್ತು ಅವರು, ದೇ ಬಳಸುವಾಗ ಅ ಅಥವಾ ಆ್ಯನ್ ಬಳಸಬಾರದು. ವೃತ್ತಿಯ ಪದದ ಕೊನೆಯಲ್ಲಿ ಎಸ್ ಸೇರಿಸಬೇಕು. ಬಹುವಚನ ಇದ್ದಾಗ ಅ ಆ್ಯನ್ ಬರುವುದಿಲ್ಲ. ಇಂಗ್ಲೀಷ್ ಅನ್ನೋದು ನಾನು
ಈಗ ಹೇಳುವುದಿಲ್ಲ, ಮತ್ತೆ ಹೇಳ್ತೇನೆ. ನಾವು ರೈತರು, ವಿ ಆರ್ ಫಾರ್ಮರ್ಸ್. ಅವರು ವೈದ್ಯರು, ದೇ ಆರ್ ಡಾಕ್ಟರ್ಸ್. ಅವರು ಕೆಲಸಗಾರರು, ದೇ ಆರ್ ವರ್ಕರ್ಸ್. ಕೆಳಗಿನ ವಾಕ್ಯಗಳನ್ನು ಇಂಗ್ಲೀಷಿಗೆ ಬದಲಾಯಿಸಿ. ನಾವು ವಿದ್ಯಾರ್ಥಿಗಳು, ವಿ ಆರ್ ಸ್ಟೂಡೆಂಟ್ಸ್. ಅದೇ ರೀತಿ ನೀವು ಮುಂದಿನ ವಾಕ್ಯಗಳನ್ನು ಹೇಳಬೇಕು. ನಾನು ಕನ್ನಡದಲ್ಲಿ ಓದ್ತೇನೆ, ನೀವು ಇಂಗ್ಲೀಷ್ನಲ್ಲಿ ಹೇಳಬೇಕು. ಅವರು ಚಾಲಕರು, ದೇ ಆರ್, ಹೇಳಿ. ನಾವು ಆಟಗಾರರು, ಹೇಳಿ. ಅವರು ಸಹೋದರಿಯರು, ಸಹೋದರಿಯರು ಅಂದರೆ ಸಿಸ್ಟರ್ಸ್, ಹೇಳಿ. ನಾವು ಕಲಿಯುವವರು, ಹೇಳಿ. ಕೆಳಗಿನ ವಾಕ್ಯಗಳನ್ನು ಇಂಗ್ಲೀಷಿಗೆ ಬದಲಾಯಿಸಿ. ಇವು ಮಿಕ್ಸ್ ವಾಕ್ಯಗಳು. ಇದರಲ್ಲಿ ಆ್ಯನ್ ಬರ್ತದೆ ಮತ್ತು ಬರದೇ ಇರಬಹುದು. ಬಹುವಚನ ಇದ್ದರೆ ಬರದೇ ಇರಬಹುದು. ನೀವು ಇದನ್ನು ಎಲ್ಲಿ ಏನು ಬರ್ತದೆ ಅಂತ ಕಂಡು ಹಿಡಿದು ಹೇಳಬೇಕು. ನಾನು ಕನ್ನಡ ವಾಕ್ಯವನ್ನು ಓದ್ತೇನೆ, ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಅವಳು ಒಬ್ಬಳು ವಿದ್ಯಾರ್ಥಿನಿ, ಹೇಳಿ. ನಾವು ಶಿಕ್ಷಕರು, ಹೇಳಿ. ಅವನು ಒಬ್ಬ ಆಟೋ ಚಾಲಕ, ಹೇಳಿ. ಅದು ಒಂದು ಸಾಧನ, ಟೂಲ್, ಹೇಳಿ. ಅವರು ರೈತರು, ಹೇಳಿ. ಇಂಗ್ಲೀಷ್ನಲ್ಲಿ ಒಂದು ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಹೇಳುವಾಗ ಆ ಪದದ ಮೊದಲ ಅಕ್ಷರದ ಶಬ್ದದ ಮೇಲೆ ಅಥವಾ ಆ್ಯನ್ ನಿರ್ಧರಿಸಲಾಗುತ್ತದೆ. ಸ್ವರಗಳು, ವೌಲ್ಸ್. ಇಂಗ್ಲೀಷ್ನಲ್ಲಿ 5 ಸ್ವರಗಳಿವೆ. ಯಾವುದೇ ಪದವು ಈ ಅಕ್ಷರಗಳಿಂದ ಅಥವಾ ಇವುಗಳ ಶಬ್ದದಿಂದ ಶುರುವಾದರೆ ಅದರ ಹಿಂದೆ ಆ್ಯನ್ ಬಳಸಬೇಕು.